ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ವಿಡಿಯೋದಲ್ಲಿ NDA ಎಕ್ಸಾಮ್ 2025 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಡೆಸುವಂತಹ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ಈ ರೀತಿ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ನಾವು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಬೇರೆ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ಗಳಿಗೆ ಅಥವಾ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ ಅಂತೇಳಿ ಈ ರೀತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ಪ್ರಶ್ನೆ ಏನು ಹೇಳುತ್ತೆ? ಸೊ 59ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಈಸ್ ಕರೆಕ್ಟ್ ಅಂತ ಕೇಳುತ್ತೆ. ಅಂದರೆ ಏನು ಪಾರ್ಲಿಮೆಂಟ್ ರಿಲೇಟೆಡ್ ಆಗಿರುವ ಸ್ಟೇಟ್ಮೆಂಟ್ಗಳು ಕೊಟ್ಟಿರೋದ್ರಲ್ಲಿ ಯಾವುದು ಕರೆಕ್ಟ್ ಅಂತೇಳಿ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್, ಎ ಮೆಜಾರಿಟಿ ಮೆಂಬರ್ಸ್ ಆಫ್ ರಾಜ್ಯಸಭಾ ಆರ್ ಎಲೆಕ್ಟೆಡ್ ಬೈ ಎ ಸಿಸ್ಟಮ್ ಆಫ್ ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರ್ಬಲ್ ವೋಟ್ ಅಂತೇಳಿ. ಬಿ, ದ ಡೆಪ್ಯೂಟಿ ಚೇರ್ಪರ್ಸನ್ ಆಫ್ ದ ರಾಜ್ಯಸಭಾ ಈಸ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಫ್ರಮ್ ಅಮಾಂಗ್ ದ ಮೆಂಬರ್ ಆಫ್ ದ ರಾಜ್ಯಸಭಾ. ಥರ್ಡ್ ಸ್ಟೇಟ್ಮೆಂಟ್, ದ ಲೋಕಸಭಾ ಕ್ಯಾನಾಟ್ ಬಿ ಡಿಸಾಲ್ವ್ಡ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಇಟ್ಸ್ 5 years ಟರ್ಮ್. ಡಿ, ದ ಮೆಂಬರ್ ಆಫ್ ಲೋಕಸಭಾ ಆಲ್ಸೋ ವೋಟ್ ಇನ್ ದ ಎಲೆಕ್ಷನ್ ಆಫ್ ದ ಮೆಂಬರ್ಸ್ ಆಫ್ ರಾಜ್ಯಸಭಾ. ಸೊ ಪ್ಯೂರ್ಲಿ ರಿಲೇಟೆಡ್ ಟು ಪಾರ್ಲಿಮೆಂಟ್ನ ಸಂಸತ್ತಿಗೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ಗಳನ್ನು ಕೇಳಿದ್ದಾರೆ. ಓಕೆ, ಇದನ್ನು ಇನ್ ಡೀಟೇಲಾಗಿ ಕನ್ನಡದಲ್ಲಿ ನೋಡೋಣ. ಸೊ ಭಾರತ ಸಂಸತ್ತಿನ ಬಗ್ಗೆ ಇರೋ ಪ್ರಶ್ನೆ ಏನು ಕೇಳುತ್ತೆ ಅಂದರೆ, ಇದು ಭಾರತ ಸಂಸತ್ತಿನ ಬಗ್ಗೆ ಕೊಟ್ಟಿರುವಂತಹ ಯಾವ ಹೇಳಿಕೆಗಳು ಸರಿಯಾಗಿದೆ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ರಾಜ್ಯಸಭೆಯ ಬಹುತೇಕ ಸದಸ್ಯರು ಏಕಮತದ ವರ್ಗಾವಣೆಯ ಮೂಲಕ ಪ್ರಮಾಣಾನುಗುಣ ಪ್ರಾತಿನಿಧ್ಯ ವ್ಯವಸ್ಥೆಯಿಂದ ಚುನಾಯಿತರಾಗ್ತಾರೆ. ಸೊ ಎರಡನೇ ಸ್ಟೇಟ್ಮೆಂಟು, ರಾಜ್ಯಸಭೆಯ ಉಪಸಭಾಪತಿಯನ್ನು ರಾಜ್ಯಸಭೆಯ ಸದಸ್ಯರ ಪೈಕಿ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಮೂರನೇ ಸ್ಟೇಟ್ಮೆಂಟು, ಲೋಕಸಭೆಯನ್ನು ಅದರ 5 ವರ್ಷಗಳ ಅವಧಿ ಮುಗಿಯುವ ಮೊದಲು ವಿಸರ್ಜಿಸಲಾಗುವುದಿಲ್ಲ. ಸೊ ನಾಲ್ಕನೇ ಸ್ಟೇಟ್ಮೆಂಟು, ರಾಜ್ಯಸಭೆಯ ಸದಸ್ಯರ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರು ಮತ ಚಲಾಯಿಸ್ತಾರೆ. ಸೊ ತುಂಬ ಈಸಿ ಕ್ವಶನ್ ಅನ್ನೋದಕ್ಕಿಂತ ಸ್ವಲ್ಪ ಗೊತ್ತಿದ್ರೆ ಈಸಿ ಕ್ವಶನ್. ಅಂದರೆ ಈ ಸ್ಟೇಟ್ಮೆಂಟ್ ಸರಿನೇ, ಈ ಸ್ಟೇಟ್ಮೆಂಟ್ ಸರಿನೇ, ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ಸರಿನೇ ಅಂತ ಕೇಳಿದ್ದಾನೆ. ಸೊ ಕನ್ನಡದಲ್ಲಿ ನೋಡಿದ್ವಲ್ಲ, ಇಂಗ್ಲೀಷಲ್ಲಿ ಕನ್ನಡದಲ್ಲಿ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಎ ಮೆಜಾರಿಟಿ ಆಫ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಆರ್ ಎಲೆಕ್ಟೆಡ್ ಬೈ ಎ ಸಿಸ್ಟಮ್ ಆಫ್ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರ್ಬಲ್ ವೋಟ್ ಅಂತೇಳಿ. ಅಂದರೆ ಹೇಳಿದ್ನಲ್ಲ, ರಾಜ್ಯಸಭೆಯ ಬಹುತೇಕ ಸದಸ್ಯರು ಏಕಮತದ ವರ್ಗಾವಣೆಯ ಮೂಲಕ ಪ್ರಮಾಣಾನುಗುಣ ಪ್ರಾತಿನಿಧ್ಯ ವ್ಯವಸ್ಥೆ ಚುನಾಯಿತರಾಗ್ತಾರೆ. ಈ ಸ್ಟೇಟ್ಮೆಂಟ್ ಸರಿನಾ? ಈ ಸ್ಟೇಟ್ಮೆಂಟ್ ಸರಿ ಅಂತ ನೋಡಿದ್ರೆ ಎಸ್, ಈ ಸ್ಟೇಟ್ಮೆಂಟ್ ಸರಿ. ಯಾಕಂದರೆ ರಾಜ್ಯಸಭೆಯ ಬಹುತೇಕ ಸದಸ್ಯರು ಏಕಮತದ ವರ್ಗಾವಣೆಯ ಮೂಲಕ ಪ್ರಮಾಣಾನುಗುಣ ಪ್ರಾತಿನಿಧ್ಯ ವ್ಯವಸ್ಥೆಯಿಂದ ಚುನಾಯಿತರಾಗ್ತಾರೆ. ಎಸ್, ಎಕ್ಸ್ಪ್ಲೈನ್ ನೋಡೋದಾದರೆ, ರಾಜ್ಯಸಭೆಯ ಸದಸ್ಯರು ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ಸ್ನ ಸದಸ್ಯರು ರಾಜ್ಯದ ಅಂದರೆ ಎಲ್ಲ ದೇಶಗಳ ಎಲ್ಲ ರಾಜ್ಯಗಳ ಶಾಸನ ಸಭೆಗಳ ಅಂದರೆ ವಿಧಾನಸಭೆಗಳ ಚುನಾಯಿತ ಸದಸ್ಯರಿರ್ತಾರಲ್ಲ, MLAಗಳು. ಸೊ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇರ್ತಾರಲ್ಲ, ಅವರು ಚುನಾಯಿಸ್ತಾರೆ ಯಾರ ರಾಜ್ಯಸಭೆಯ ಸದಸ್ಯರನ್ನು. ಈ ಚುನಾವಣೆ ವಿಧಾನವನ್ನು ಅಂತ ಕರಿತೀವಿ ಪ್ರಮಾಣು ಅನುಗುಣ ಪ್ರಾತಿನಿಧ್ಯದ ಅಂದರೆ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ತತ್ವದ ಮೇಲೆ ಏಕಮತ ವರ್ಗಾವಣೆ ಅಂದರೆ ಸಿಂಗಲ್ ಟ್ರಾನ್ಸ್ಫರ್ಬಲ್ ವೋಟ್ ಪದ್ಧತಿ ಮೂಲಕ ನಾವು ನಡೆಸ್ತೀವಿ. ಸೊ ಈ ಪದ್ಧತಿ ರಾಜ್ಯಸಭೆಯಲ್ಲಿ ಎಲ್ಲ ರಾಜ್ಯಗಳಿಗೆ ನ್ಯಾಯಯುತ ಪ್ರಾತಿನಿಧ್ಯ ಸಿಗುವಂತೆ ನೋಡಿಕೊಳ್ಳುತ್ತೆ. ಸೊ ಹಾಗಾಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಯಾವ್ದು ಸರಿ ಅಂತಂದರೆ ಇದೇ ಸರಿ. ಯಾವುದು? ಪಾರ್ಲಿಮೆಂಟ್ ರಿಲೇಟೆಡ್ ಆಗಿ ಎ ಮೆಜಾರಿಟಿ ಆಫ್ ಮೆಂಬರ್ ಆಫ್ ರಾಜ್ಯಸಭಾ ಆರ್ ಎಲೆಕ್ಟೆಡ್ ಬೈ ಎ ಸಿಸ್ಟಮ್ ಆಫ್ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರ್ ವೋಟ್. ಸೊ ಈ ಸ್ಟೇಟ್ಮೆಂಟ್ ಸರಿ ಅಂದರೆ ಇವೆಲ್ಲವೂ ತಪ್ಪಂತಾನೆ. ಸೊ ಯಾಕೆ ತಪ್ಪಂತ ನೋಡ್ತಾ ಹೋಗೋಣ. ಎರಡನೇ ಸ್ಟೇಟ್ಮೆಂಟ್ ಏನಿದೆ ತಪ್ಪು. ಯಾಕಂದರೆ ರಾಜ್ಯಸಭೆ ಉಪಸಭಾಪತಿ ಬಗ್ಗೆ ಏನು ಹೇಳುತ್ತೆ ಅದು? ರಾಜ್ಯಸಭೆ ಉಪಸಭಾಪತಿಯನ್ನು ಡೆಪ್ಯೂಟಿ ಚೇರ್ಪರ್ಸನ್ ರಾಷ್ಟ್ರಪತಿಗಳು ನಾಮಕರಣ ಮಾಡುವುದಿಲ್ಲ. ಅಂದರೆ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ, ಆ್ಯಕ್ಚುಲಿ ಮಾಡೋದಿಲ್ಲ, ಮಾಡ್ತಾರೆ. ಏನಿದೆ ಇದು ಸ್ಟೇಟ್ಮೆಂಟಲ್ಲಿ? ಎ ಡೆಪ್ಯೂಟಿ ಚೇರ್ಪರ್ಸನ್ ಆಫ್ ದ ರಾಜ್ಯಸಭಾ ಈಸ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಫ್ರಮ್ ದ ಅಮಾಂಗ್ ದ ಮೆಂಬರ್ ಆಫ್ ರಾಜ್ಯಸಭಾ ಅಂತ ಹೇಳುತ್ತೆ. ಅಂದರೆ ಕೊಟ್ಟರೆ ಸ್ಟೇಟ್ಮೆಂಟಲ್ಲಿ ಅವ್ರನ್ನ ಯಾರು ನಾಮಕರಣ ಮಾಡ್ತಾರೆ ಅಂತ ಹೇಳುತ್ತೆ? ಉಪಸಭಾಪತಿಯನ್ನು ರಾಜ್ಯಸಭೆ ಉಪಸಭಾಪತಿಯನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ತಪ್ಪು. ಯಾಕಂದರೆ ರಾಜ್ಯಸಭೆ ಉಪಸಭಾಪತಿಯನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡೋದಿಲ್ಲ. ಬಟ್ ಸ್ಟೇಟ್ಮೆಂಟಲ್ಲಿ ನಾಮಕರಣ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ವಾಸ್ತವವಾಗಿ ಉಪಸಭಾಪತಿಯನ್ನು ರಾಜ್ಯಸಭೆಯ ಸದಸ್ಯರೇ ತಮ್ಮೊಳಗೆ ಅಂದರೆ ಅಮಾಂಗ್ ದೆಮ್ಸೆಲ್ಸ್ನಲ್ಲಿ ಅಂದರೆ ಅವರಲ್ಲೇ ಒಬ್ಬರನ್ನ ಆರಿಸ್ಕೊಳ್ತಾರೆ. ಉಪಸಭಾಪತಿನ ರಾಷ್ಟ್ರಪತಿಗಳು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಬಟ್ ಸ್ಟೇಟ್ಮೆಂಟಲ್ಲೇ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟಲ್ಲಿ?
ರಾಜ್ಯಸಭೆಯ ಉಪಸಭಾಪತಿಯನ್ನು ರಾಜ್ಯಸಭೆ ಸದಸ್ಯರ ಪೈಕಿ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ದ ಡೆಪ್ಯೂಟಿ ಚೇರ್ಪರ್ಸನ್ ಆಫ್ ದ ರಾಜ್ಯಸಭಾ ಈಸ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಫ್ರಮ್ ಅಮಾಂಗ್ ದ ಮೆಂಬರ್ ಆಫ್ ದ ರಾಜ್ಯಸಭಾ. ಸೊ ಅಲ್ಲ, ಸೊ ಅವ್ರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡಲ್ಲ. ಸೊ ಯಾಕಪ್ಪ ತಪ್ಪಂದರೆ ರಾಜ್ಯಸಭೆ ಉಪಸಭಾಪತಿಯನ್ನು ರಾಷ್ಟ್ರಪತಿ ನಾಮಕರಣ ಮಾಡಲ್ಲ. ಯಾಕಪ್ಪ ಅಂದರೆ ಉಪಸಭಾಪತಿಯನ್ನು ರಾಜ್ಯಸಭೆಯ ಸದಸ್ಯರೇ ತಮ್ಮೊಳಗೆ ಅವರನ್ನು ಚುನಾಯಿಸ್ತಾರೆ. ಸೊ ರಾಜ್ಯಸಭೆಯ ಸಭಾಪತಿಯವರು ಸಹ ಭಾರತ ಉಪರಾಷ್ಟ್ರಪತಿಗಳಾಗಿರ್ತಾರೆ, ಸಭಾಪತಿನೂ ಸಹ ರಾಷ್ಟ್ರಪತಿಗಳು ನಾಮಕರಣ ಮಾಡಲ್ಲ. ಬರೀ ಉಪಸಭಾಪತಿ ಅಲ್ಲ, ಸಭಾಪತಿನೂ ಸಹ ರಾಷ್ಟ್ರಪತಿಗಳು ನಾಮಕರಣ ಮಾಡಲ್ಲ. ಇನ್ನು ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪು. ಏನು ಕೊಟ್ಟು ಮೂರನೇ ಸ್ಟೇಟ್ಮೆಂಟಲ್ಲಿ ಲೋಕಸಭೆಯನ್ನು ಅದರ 5 ವರ್ಷಗಳ ಅವಧಿ ಮುಗಿಯುವ ಮೊದಲು ವಿಸರ್ಜಿಸಲಾಗುವುದಿಲ್ಲ. ಅಂದರೆ ದ ಲೋಕಸಭಾ ಕೆನಾಟ್ ಬಿ ಡಿಸಾಲ್ವ್ಡ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಇಟ್ಸ್ 5 ಇಯರ್ ಅಂತ ಈ ಮೂರು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಸಹ ತಪ್ಪು. ಯಾಕಪ್ಪ ತಪ್ಪು ಅಂದರೆ ಲೋಕಸಭೆ ವಿಸರ್ಜನೆ ಬಗ್ಗೆ ಇದೆ. ಯಾಕಂದರೆ ಲೋಕಸಭೆಯನ್ನು ಅದರ 5 ವರ್ಷಗಳ ಅವಧಿ ಮುಗಿಯೋ ಮೊದಲು ನಾವು ವಿಸರ್ಜಿಸ್ಬೋದು, ವಿಸರ್ಜಿಸಲಾಗುವುದಿಲ್ಲ ಅನ್ನೋದು ತಪ್ಪು. ಯಾಕಪ್ಪ ಅಂದರೆ ಲೋಕಸಭೆ ಇದೆಯಲ್ಲ, ಇದು ಶಾಶ್ವತ ಸಭೆ ಅಲ್ಲ. ಇದು ಲೋಕಸಭೆ ತನ್ನ 5 ವರ್ಷಗಳ ಸಾಮಾನ್ಯ ಅವಧಿಯ ಮುಗಿಯೋ ಮೊದಲೇ ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಆ ಲೋಕಸಭೆಯನ್ನು ವಿಸರ್ಜನೆ ಮಾಡ್ಬೋದು. ಸಾಮಾನ್ಯವಾಗಿ ಸರ್ಕಾರ ಬಹುಮತ ಕಳೆದುಕೊಂಡಾಗ ಅಥವಾ ಅವಧಿ ಪೂರ್ವ ಚುನಾವಣೆ ಎದುರಿಸಿದಾಗ ಇದು ಏನಾಗುತ್ತೆ, ವಿಸರ್ಜನೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು. ಅಂದರೆ ದ ಲೋಕಸಭಾ ಕೆನಾಟ್ ಬಿ ಡಿಸಾಲ್ವ್ಡ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಇಟ್ಸ್ 5 ಇಯರ್ಸ್ ಟರ್ಮ್ ಅಂತಿದೆಯಲ್ಲ, ಅಂದರೆ ಲೋಕಸಭೆಯನ್ನು ಅದರ 5 ವರ್ಷಗಳ ಅವಧಿಯ ಮುಗಿಯೋ ಮೊದಲು ವಿಸರ್ಜಿಸಲಾಗುವುದಿಲ್ಲ ಅನ್ನೋದು ತಪ್ಪು. ವಿಸರ್ಜಿಸ್ಬೋದು. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಲಾಸ್ಟ್ ಸ್ಟೇಟ್ಮೆಂಟ್, ಇದು ಸಹ ತಪ್ಪು. ಏನಿದೆ, ದ ಮೆಂಬರ್ ಆಫ್ ಲೋಕಸಭಾ ಆಲ್ಸೋ ವೋಟ್ ಇನ್ ದ ಎಲೆಕ್ಷನ್ ಆಫ್ ದ ಮೆಂಬರ್ಸ್ ಆಫ್ ದ ರಾಜ್ಯಸಭಾ ಅಂತಿದೆ. ಅಂದರೆ ರಾಜ್ಯಸಭೆ ಸದಸ್ಯರ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರು ಮತ ಚಲಾಯಿಸ್ತಾರೆ. ಸೊ ತಪ್ಪು. ಯಾಕಪ್ಪ ಅಂದರೆ ಈ ಸ್ಟೇಟ್ಮೆಂಟ್ ತಪ್ಪಂದರೆ ಯಾಕಂದರೆ ರಾಜ್ಯಸಭೆಯ ಸದಸ್ಯರ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರು ಮತ ಚಲಾಯಿಸಲ್ಲ. ಯಾಕಪ್ಪ ಅಂದರೆ ರಾಜ್ಯಸಭೆ ಚುನಾವಣೆಗಳು ಹೇಳಿದ್ದಲ್ಲ, ಆಯಾ ರಾಜ್ಯಗಳ ವಿಧಾನಸಭೆಯ MLAಗಳು ಚುನಾಯಿತ ಸದಸ್ಯರು ಮಾತ್ರ ಚುನಾಯಿಸ್ತಾರೆ. ಓಕೆ, ಲೋಕಸಭಾ ಸದಸ್ಯರು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿ ಚುನಾವಣೆಗಳಲ್ಲಿ ಭಾಗವಹಿಸ್ತಾರೆ ಹೊರತು, ಲೋಕಸಭಾ ಸದಸ್ಯರಲ್ಲ, ರಾಷ್ಟ್ರಪತಿ ಚುನಾವಣೆಗಳಲ್ಲಿ ಉಪರಾಷ್ಟ್ರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಹೊರತು ಅವರು ರಾಜ್ಯಸಭೆ ಸದಸ್ಯರ ಚುನಾವಣೆಗಳಲ್ಲಿ ಅವರು ಭಾಗವಹಿಸಲ್ಲ. ಹಾಗೆ ಆ ಸ್ಟೇಟ್ಮೆಂಟ್ ತಪ್ಪು. ಸೊ ಕೊನೆಗೆ ಏನಾಗುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಈಸ್ ಕರೆಕ್ಟ್ ಅಂದರೆ ಇದೆ. ಈ ಮೆಜಾರಿಟಿ ಆಫ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಆರ್ ಎಲೆಕ್ಟೆಡ್ ಬೈ ಎ ಸಿಸ್ಟಮ್ ಆಫ್ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರ್ಬಲ್ ವೋಟ್. ಓಕೆ, ಇದು ಸರಿ, ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಓಕೆ, ಈ ಪ್ರಶ್ನೆ ಬಗ್ಗೆ ಏನು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಫಿಗರ್ ಅಮಾಂಗ್ ದ 5 ಪ್ರಿನ್ಸಿಪಲ್ ಆಫ್ ಪಂಚಶೀಲ ತತ್ವಗಳಲ್ಲಿ ಕೊಟ್ಟಿರುವಂಥದ್ದು ಯಾವುದು ಸೇರಿಲ್ಲ ಅಂತೇಳಿ. ದ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಟೆರಿಟರಿಯಲ್ ಇಂಟಿಗ್ರಿಟಿ ಆ್ಯಂಡ್ ಸಾವರ್ಜಿನಿಟಿ, ಈಕ್ವಾಲಿಟಿ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್ಸ್, ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್, ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್. ಓಕೆ, ಪಂಚಶೀಲ ತತ್ವಗಳ ಬಗ್ಗೆ ಗೊತ್ತಿರಬೇಕು. ಸೊ ಈ ಪ್ರಶ್ನೆ ಏನು ಹೇಳುತ್ತೆ, ಪಂಚಶೀಲ ತತ್ವಗಳಲ್ಲಿ 5 ತತ್ವಗಳಲ್ಲಿ ಈ ಕೊಟ್ಟಿರೋದ್ರಲ್ಲಿ ಯಾವುದಿಲ್ಲ ಅಂಥೇಳಿ. ಅಂದರೆ ನೀವು ಪಂಚಶೀಲ ತತ್ವಗಳ ಬಗ್ಗೆ ನೋಡೋದಾದರೆ, ಪಂಚಶೀಲ ತತ್ವಗಳು 1954ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಸಹಿ ಮಾಡಲಾದ ಒಪ್ಪಂದಗಳಲ್ಲಿ ರೂಪಿಸಲಾದಂತಹ ಒಂದು 5 ತತ್ವಗಳ ಸಮೂಹ. ಈ ತತ್ವಗಳು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ನಿಯಂತ್ರಿಸುವ ಗುರಿಯನ್ನು ಹೊಂದಿವೆ ಮತ್ತು ಅಂದಿನಿಂದ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಮುಖ ಮೈಲುಗಳಾಗಿ ಕೆಲಸ ಮಾಡ್ತದೆ. ಏನು ಪಂಚಶೀಲ ತತ್ವಗಳು ನೋಡೋದಾದರೆ, ದ 5 ಪ್ರಿನ್ಸಿಪಲ್ ಆಫ್ ಪಂಚಶೀಲ ನೋಡೋದಾದರೆ, ಮೊದಲದೇನಿದೆ ಗೊತ್ತಾ, ದ ಪರಸ್ಪರ ಗೌರವ ಮತ್ತು ಸಾರ್ವಭೌಮತೆ, ಅಂದರೆ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಟೆರಿಟರಿ ಇಂಟಿಗ್ರಿಟಿ ಆ್ಯಂಡ್ ಸಾವರ್ಜಿನಿಟಿ. ಸೊ ಪ್ರತಿಯೊಂದು ದೇಶ, ಚೀನಾ ಮತ್ತು ಇಂಡಿಯಾ, ಇನ್ನೊಂದು ದೇಶದ ಗಡಿಗಳನ್ನು ಮತ್ತು ಸ್ವತಂತ್ರ ಆಡಳಿತವನ್ನು ಅವರು ಗೌರವಿಸಬೇಕು. ಸೊ ಇದು ಆಪ್ಷನ್ ಎ ಅಲ್ಲಿದೆ ನೋಡಿ, ಆಪ್ಷನ್ ಎ ಇದೆ ನೋಡಿ. ಸೊ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಟೆರಿಟರಿ ಇಂಟಿಗ್ರಿಟಿ ಆ್ಯಂಡ್ ಸಾವರ್ಜಿನಿಟಿ, ಇದು ಹೌದು, ಇದು ಸಹ ಆಪ್ಷನ್ ಎ ಅಲ್ಲಿದೆ. ಸೊ ಪ್ರಮುಖ ಮೊದಲ ತತ್ವ ಇದೆ, ಪರಸ್ಪರ ಗೌರವ ಮತ್ತು ಸಾರ್ವಭೌಮತೆ. ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆ್ಯಂಡ್ ಸಾವರ್ಜಿನಿಟಿ. ಸೊ ಪ್ರತಿಯೊಂದು ದೇಶ ಇನ್ನೊಂದು ದೇಶದ ಗಡಿಗಳನ್ನು ಮತ್ತು ಸ್ವತಂತ್ರ ಆಡಳಿತವನ್ನು ಅದು ಗೌರವಿಸಬೇಕು. ಸೊ ಕೊಟ್ಟರೆ ಆಪ್ಷನ್ನಲ್ಲಿ ಇದು ಇದೆ. ಸೊ ಇದು ಹೌದು ಪಂಚಶೀಲ ತತ್ವ. ನೆಕ್ಸ್ಟ್ ಎರಡನೇದು ಏನಿದೆ ಪಂಚಶೀಲ ತತ್ವ, ಪರಸ್ಪರ ಆಕ್ರಮಣ ಮಾಡದಿರುವುದು, ಮ್ಯೂಚುವಲ್ ನಾನ್ ಅಗ್ರೆಷನ್, ಒಂದು ದೇಶವು ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಬಾರ್ದಂತಿದೆ. ಇನ್ನು ಮೂರನೇ ಪಂಚಶೀಲ ತತ್ವ ಏನಿದೆ, ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು, ಮ್ಯೂಚುವಲ್ ನಾನ್ ಇಂಟರ್ಫರೆನ್ಸ್ ಈಚ್ ಅದರ್ ಇಂಟರ್ನಲ್ ಅಫೇರ್ಸ್, ಅಂದರೆ ಒಂದು ದೇಶವು ಇನ್ನೊಂದು ದೇಶದೊಳಗಿನ ರಾಜಕೀಯ ಅಥವಾ ಆಡಳಿತ ವಿಷಯಗಳಲ್ಲಿ ಮಧ್ಯೆ ಪ್ರವೇಶಿಸಬಾರದು. ಮೂರನೇ ಪಂಚಶೀಲ ತತ್ವ. ನಾಲ್ಕನೇ ಪಂಚಶೀಲ ತತ್ವ ಅಂದರೆ ಸಮಾನತೆ ಮತ್ತು ಪರಸ್ಪರ ಪ್ರಯೋಜನ, ಈಕ್ವಾಲಿಟಿ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್, ರಾಷ್ಟ್ರಗಳ ನಡುವಿನ ಸಂಬಂಧಗಳು ಸಮಾನತೆ ಆಧಾರದ ಮೇಲೆ ಮತ್ತು ಎರಡೂ ಕಡೆಗೆ ಪ್ರಯೋಜನಕಾರಿಯಾಗಿರ್ಬೇಕು ಅಂತ ಹೇಳುತ್ತೆ. ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಅಲ್ಲಿ ಇದಿದೆ. ಈ ಪಂಚಶೀಲ ತತ್ವ ಏನಿದೆ, ಈಕ್ವಾಲಿಟಿ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್. ಸೊ ಇದು ಪಂಚಶೀಲ ತತ್ವ ಆಗುತ್ತೆ, ಇದು ಪಂಚಶೀಲ ತತ್ವ ಆಗುತ್ತೆ. ಸೊ ಹಾಗಾಗಿ ಎರಡಾದು.
ನೆಕ್ಸ್ಟು 5ನೇ ಪಂಚಶೀಲ ತತ್ವ ಅಂದರೆ ಶಾಂತಿಯುತ ಸಹಬಾಳ್ವೆ, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಇದು ಸಹ ಪ್ರಮುಖವಾದ ಪಂಚಶೀಲ ತತ್ವಗಳಲ್ಲಿ 5ನೇ ಪಂಚಶೀಲ ತತ್ವ, ಶಾಂತಿಯುತ ಸಹಬಾಳ್ವೆ. ಭಿನ್ನಾಭಿಪ್ರಾಯಗಳಿದ್ದರೂ ದೇಶಗಳು ಶಾಂತಿಯುತ ಒಟ್ಟಿಗೆ ಬಾಳಲು ಪ್ರಯತ್ನಿಸಬೇಕು. ಇದು ಕೊಟ್ಟಿರೋ ಆಪ್ಷನಲ್ಲಿ ಸಿ ಯಲ್ಲಿದೆ. ಯಾವುದಾದ್ರು ದ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಸೊ ಇದು ಸರಿ, ಇದು ಸರಿ, ಇದು ಸರಿ. ಈ 5 ಪ್ರಿನ್ಸಿಪಲ್ ಪಂಚಶೀಲದಲ್ಲಿ ಬರ್ತವೆ. ಈ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಬರಲ್ಲ. ಸೊ ಆನ್ಸರ್ ಏನಾಗುತ್ತೆ, ಡಿ ಆಗುತ್ತೆ. ಅಂದರೆ ಸರಿಯಾದ ಉತ್ತರ ನಾನು ನೋಡೋದಾದರೆ ಮೊದಲೇ ಸ್ಟೇಟ್ಮೆಂಟ್ ಏನಿದೆ, ಮೊದಲೇ ಸ್ಟೇಟ್ಮೆಂಟ್ ಕೊಟ್ಟರೆ ಆಯ್ಕೆಗಳಲ್ಲಿ ಪರಸ್ಪರ ಗೌರವ ಸಾರ್ವಭೌಮತೆ ಇದು ಪಂಚಶೀಲ ತತ್ವ ಆಗಿದೆ. ಬಿ ಸಮಾನತೆ ಮತ್ತು ಪರಸ್ಪರ ಪ್ರಯೋಜನ ಇದು ಸಹ ಪಂಚಶೀಲ ತತ್ವ ಆಗಿದೆ. ಸಿ ಶಾಂತಿಯುತ ಸಹಬಾಳ್ವೆ ಇದು ಸಹ ಪಂಚಶೀಲ ತತ್ವ ಆಗಿದೆ. ಬಟ್ 4ನೇ ಆಪ್ಷನ್ ಇದೆಯಲ್ಲ, ಪರಮಾಣು ಪ್ರಸಾರಣ ತಡೆಗಟ್ಟೋದು, ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್, ಇದು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಮುಖವಾದ ವಿಷಯವಾಗಿದ್ದರೂ ಮುಖ್ಯವಾಗಿದ್ದು 1968ರ ಪರಮಾಣು ಪ್ರಸಾರಣ ರಹಿತ ಒಪ್ಪಂದ NPT ಅದರಲ್ಲಿ ಬರುತ್ತೆ. ಆದರೆ ಪಂಚಶೀಲ ಮೂಲ ತತ್ವಗಳಲ್ಲಿ ಇದು ಬರಲ್ಲ. ಸೊ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ, ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಈಸ್ ನಾಟ್ ಇನ್ ಪಂಚಶೀಲ ಪ್ರಿನ್ಸಿಪಲ್ಸಲ್ಲಿ ಬರಲ್ಲ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, which one among the following does not figure among the 5 principal ಪಂಚಶೀಲ is nuclear non proliferation. ಬಟ್ ಇವು ಬರ್ತವೆ, ಇದು ಬರಲ್ಲ. ಓಕೆ, ನಾಟ್. ಇವಾಗ ಈ ಪ್ರಶ್ನೆ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ಓಕೆ, ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.